ಸರ್ 500 ಸರ್ ನನಗೆ ಅದು ಪೇಮೆಂಟ್ ಮಾಡಿದ್ರೆ ನಾನು ಇದು ಮಾಡ್ತೇನೆ. ಇವತ್ತು ಯಾರು ಕಾಂಪ್ಲಿಮೆಂಟ್ ಕೊಡಬೇಡ ಅಂತ ಹೇಳಿದೆ ನನಗೆ ಆರ್ಡರ್ ಆಗಿದೆ. ಆರಾಮ್ಸೆ ಕೊಟ್ಟು ನಾನು 330 ಅದೇ ಅಡ್ಜಸ್ಟ್ ಮಾಡೋದು. ಇವತ್ತು 500 ರೂಪಾಯಿ ಒಂದು ಟಿಕೆಟ್. ಮೂವಿ ನೋಡಿ ಏನಿಸ್ತಾರೆ ಆಕ್ಚುಲಿ ಮೂವಿ ನೋಡಿ ಏನು ಮೆಸೇಜ್ ಕೊಟ್ಟಿದ್ದಾರಾ? ರಿಷಬ್ ಶೆಟ್ಟಿ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್, ಹೌದಾ? ಮೈಂಡ್ ಬ್ಲೋಯಿಂಗ್. ನ್ಯಾಷನಲ್ ಅವಾರ್ಡ್ ಮತ್ತೆ ಸಿಗತ್ತಾ? ಸಿಗ್ಬೋದು. ಹೌದಾ? 100%. ಅಲ್ಲ ಸರ್ 500 ಸರ್ ನನಗೆ ಅದು ಪೇಮೆಂಟ್ ಮಾಡಿದ್ರೆ ನಾನು ಅಡ್ಜಸ್ಟ್ ಮಾಡ್ತೇನೆ. ಇವತ್ತು ಯಾರು ಕಾಂಪ್ಲಿಮೆಂಟ್ ಕೊಡಬೇಡ ಅಂತ ಹೇಳಿದೆ ನನಗೆ ಆರ್ಡರ್ ಆಗಿದೆ. ನಾನು ಆರಾಮ್ಸೆ ಕೊಟ್ಟು ನಾನು 330 ಅದೇ ಅಡ್ಜಸ್ಟ್ ಮಾಡೋದು. ಇವತ್ತು 500 ರೂಪಾಯಿ ಒಂದು ಟಿಕೆಟ್. ಮೂವಿ ನೋಡಿ ಏನಿಸ್ತಾರೆ ಆಕ್ಚುಲಿ ಮೂವಿ ನೋಡಿ ಏನು ಮೆಸೇಜ್ ಕೊಟ್ಟಿದ್ದಾರಾ? ರಿಷಬ್ ಶೆಟ್ಟಿ ಫ್ಯಾಂಟಾಸ್ಟಿಕ್ ಆಕ್ಟಿಂಗ್, ಹೌದಾ? ಮೈಂಡ್ ಬ್ಲೋಯಿಂಗ್. ನ್ಯಾಷನಲ್ ಅವಾರ್ಡ್ ಮತ್ತೆ ಸಿಗತ್ತಾ? ಸಿಗ್ಬೋದು. ಹೌದಾ? 100%. ಬೆಳಕಲ್ಲಾಡು ಬ್ರೋ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮುತ್ತುರಾಜ್ ಅಂತ. ಓಕೆ, ನಿಮ್ಮ ಹೆಸರು? ಪ್ರತೀಕ್ ಅಂತ. ಇಲ್ಲಿ ಅವರು? ನಾವು ಮಂಡ್ಯಗದ್ದೆಯವರು. ಓಕೆ ಬೆಳಕು ಮಲ್ನಾಡ್ ಸ್ಟುಡಿಯೋ ಅಂತ ಮಂಡ್ಯದಲ್ಲಿ ಮಾಡ್ಕೊಂಡಿದ್ವಿ, ಫೋಟೋಗ್ರಫಿ ಸ್ಟುಡಿಯೋ. ಓಕೆ ಇವತ್ತು ಪ್ರೀಮಿಯರ್ ಶೋ ನೋಡಬೇಕು ಅಂತಾನೆ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಓಕೆ ಕಾಯ್ತಾ ಇದ್ವಿ ಬುಕ್ಕಿಂಗ್ ಓಪನ್ ಆಗೋದು ಇದನ್ನ. ಓಕೆ ನೋಡ್ಕೊಂಡು ಬಂದ್ವಿ, ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಯಾರಾಗಿ ಮೂವಿಲಿ ಏನು ಇಷ್ಟ ಆಗಿತ್ತು ನಿಮಗೆ? ವಿಜುವಲ್ಸ್ ಏನಿದೆ ಮತ್ತೆ ಆ ಹಳೆ ಕಾಂತಾರಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮಾತ್ರ ಆ ಒಂದು ಮ್ಯೂಸಿಕ್ಕಿಂದ ಹಿಡಿದು ಆ ವಿಜುವಲ್ಸು ಮತ್ತು ಆ ಸ್ಟೋರಿ ತೊಗೊಂಡೋಗಿರೋ ರೀತಿ ತುಂಬ ಚೆನ್ನಾಗಿದೆ. ಮಾತ್ರ ಆ ದೈವಗಳನ್ನ ಅಲ್ಲಿ ಲಾಸ್ಟ್ ಏನು ಫಸ್ಟ್ ಕಾಂತಾರದಲ್ಲಿ ಏನಿತ್ತು ಅದರಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಮಗೆ ದೈವ ಬರೋದು ಅದೆಲ್ಲ ಗೂಸ್ಬಂಸ್ ಆವಾಗ ಬರುತ್ತೆ. ಇಲ್ಲಿ ನಿಮಗೆ ಪ್ರತಿಯೊಂದು ದೈವ ಬಂದಾಗ್ಲೂ ಹೇಳಕ್ ಬರಲ್ಲ, ಅದು ಮೈ ನಡುಗ್ತಾ ಇತ್ತು ನಮಗೆಲ್ಲ ನೋಡ್ತಾ ಇರ್ಬೇಕಾದ್ರೆ. ಮಾತ್ರ ಬೇರೆನೇ ಎಕ್ಸ್ಪೀರಿಯೆನ್ಸು. ನಮ್ಮ ಕಲ್ಚರ್ ಬಗ್ಗೆ ಇದು ಮಾಡಿರೋದು ನಮಗೆ ಖುಷಿ ಆಗ್ತಾಯಿದೆ ಒಟ್ಟಿನಲ್ಲಿ. ನಾವು ಒಂದ್ಸಲ ನೋಡ್ರೆ ಸಾಕಾಗಲ್ಲ, ಇದು ಪದೇ ಪದೇ ನೋಡ್ರೆ ನಿಮ್ಗೆ ಬೇಜಾರೇ ಆಗಲ್ಲ. ಇದು ಪದಗಳು ಸಿಗ್ತಾ ಇಲ್ಲ ನಮ್ಗೆ, ನೋಡಿ ಬ್ಲೈಂಡ್ ಆಗಿ ನಾವು ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಆ ಥರ ಒಂದು ಮಾತ್ರ ರಿಷಬ್ ಶೆಟ್ಟಿ ಅವರು ಇದ್ದು ಮೂವಿ ಮಾಡಿರೋದ್ರಿಂದ, ಹಳೆ ಮೂವಿ ಮಾಡಿದರೆ ಅವ್ರ ಮೂವಿ ಮಾಡಿದ್ದಾರೆ ಅನ್ನೋದು ನೋಡೋದಕ್ಕೋಸ್ಕರ ಬಂದಿಲ್ಲ. ಅವರು ಏನು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಏನಿದೆ ಮತ್ತು ಅವ್ರು ಪಟ್ಟಿರೋ ಕಷ್ಟಗಳಿದಾವಲ್ಲ ಈ ಮೂವಿಲಿ ಕಾಣಿಸುತ್ತೆ. ಅವ್ರು ಹೇಳಿದ್ದಾರೆ, ಸುಮಾರು ಇಂಟರ್ವ್ಯೂಲ್ಲಿ ಹೇಳಿದಾರಲ್ಲ, ಗೊತ್ತಾಗುತ್ತೆ. ಅವರು ಪಟ್ಟಿರೋ ಕಷ್ಟ ಪ್ರತಿಫಲ ನೋಡಿದ್ದೀವಿ. ಇದು ಏನು ತುಂಬ ರಿವ್ಯೂ ಹೇಳೋದಿಲ್ಲ, ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀವಿ. ಎಕ್ಸ್ಪೀರಿಯನ್ಸೇ ಬೇರೆ ಅದು. ಹೌದು ಹೌದು, ಕನ್ನಡ ಭಾಷೆಯಲ್ಲೇ ನೋಡಿ, ಕನ್ನಡಿಗರು ಕನ್ನಡದಲ್ಲೇ ನೋಡಿ. ಬೇರೆ ಭಾಷೆಯಲ್ಲಿ ನೋಡೋರು ನೋಡ್ಲಿ, ಅದ್ರ ಕರ್ನಾಟಕದವರು ಕನ್ನಡಿಗರು ಕನ್ನಡದಲ್ಲೇ ನೋಡ್ಲಿ. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.